चिकबल्लापुर तालुके के जातवार होसाहल्ली रेशम उत्पादक एवं किसानों की सेवा सहकारी समिति के नवनिर्वाचित अध्यक्ष के रूप में एम रेड्डी तथा उपाध्यक्ष के रूप में वेंकटेशप्पा का निर्विरोध चयन किया गया। नवीन अध्यक्ष एम रेड्डी ने अपने संबोधन में कहा कि भाजपा नेता मर्लुकुंटे कृष्णमूर्ति के नेतृत्व में पिछले 20 वर्षों से निर्विरोध चुनाव की परंपरा जारी है। उन्होंने बताया कि अनावश्यक खर्च से बचते हुए सभी सदस्यों के आपसी सहयोग से सहमति के विकास पर जोर दिया गया है। आगे के दिनों में समिति के माध्यम से किसानों को ऋण सुविधा उपलब्ध कराकर उनकी आर्थिक स्थिति सुदृढ़ करने के लिए कदम उठाए जाएंगे। साथ ही समिति की भूमि पर कंपाउंड निर्माण की योजना भी है। उन्होंने समिति को लाभकारी दिशा में ले जाने के साथ साथ निर्विरोध चुनाव में सहयोग देने वाले सभी लोगों के विश्वास पर खरा उतरने के लिए पूरी मेहनत से काम करने का आश्वासन दिया। भाजपा नेता मर्लुकुंटे कृष्णमूर्ति ने कहा कि पिछले 20 वर्षों से समिति के पदाधिकारियों का निर्विरोध चयन किया जा रहा है। समिति के वरिष्ठ सदस्यों की मेहनत से ये सहकारी संस्था 3-4 ग्राम पंचायतों को सेवा प्रदान कर रही है और आर्थिक रूप से मजबूत नंबर 1 समिति बन चुकी है। उन्होंने बताया कि समिति के माध्यम से किसानों तथा स्त्री शक्ति महिला समूहों को भी ऋण सुविधा दी जा रही है। उन्होंने स्पष्ट किया कि समिति में राजनीति के लिए कोई स्थान नहीं है, केवल किसानों का विकास ही हमारा उद्देश्य है। चयन के बाद बड़ी संख्या में उपस्थित समर्थकों ने नवनिर्वाचित पदाधिकारियों को माला पहनाकर बधाई दी और मिठाई बांटकर शुभकामनाएं दी। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए। ಜಾತ್ವಾರ ರೇಷ್ಮೆ ಬೆಳೆಗಾರರ ಸಂಘ ಜಾತ್ವಾರ ಹೊಸ ರೇಷ್ಮೆ ಬೆಳೆಗಾರರ ಸಂಘ 4ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ। ಇವತ್ತು ಅಧ್ಯಕ್ಷರಾಗಿ ನಮ್ಮ ಪ್ರಗತಿಪರ ರೈತರು ಆತ್ಮೀಯರಾಗಿರ್ತಕ್ಕಂಥ ಪರಿಸ್ಥಿತಿ ರೆಡ್ಡಣ್ಣವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ। ಅದೇ ರೀತಿ ಜಾತ್ವಾರ ಹೊಸಗೆ ಹಿರಿಯರಾದಂತಹ ಆತ್ಮೀಯರಾಗಿರ್ತಕ್ಕಂಥ ವೆಂಕಟೇಶ್ ಅಣ್ಣವ್ರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ। ನಿಜವಾಗೂ ನನಗಂತೂ ತುಂಬ ಸಂತೋಷ ಆಗ್ತಾ ಇದೆ। ಯಾಕೆ ಅಂದರೆ ಈ ಜಾತ್ವಾರ ಹೊಸ ರೇಷ್ಮೆ ಬೆಳೆಗಾರರ ಸಂಘ ನಮ್ಮ ಹಿರಿಯರು ಮೊದಲಿಂದ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾಯಿದ್ರು। ತದನಂತರ ನಾನು ನಮ್ಮ ಮುಂಡ್ರಡ್ಡಣ್ಣವರು ರೆಡ್ಡಣ್ಣವರು ಅನೇಕ ವೆಂಕಟೇಶ್ ಅಣ್ಣವರು 20 ವರ್ಷದಿಂದ ಇನಾಮ್ನೆಸ್ ಮಾಡ್ಕೊಂಡು ಬಂದಿದ್ದೀವಿ ಅವಿರೋಧವಾಗಿ। ಈ ಸಂಘ ಸುಮಾರು 3-4 ಪಂಚಾಯತಿಗೆ ಸೇರುತ್ತೆ। ಇವತ್ತು ತಾಲೂಕಾಗೆ ನಂಬರ್ 1 ಸಂಘ ಆಗಿ ಅಭಿವೃದ್ಧಿ ಆಗ್ತಾ ಇದೆ। ರೈತರಿಗೆ ಸಾಲವನ್ನು ಕೊಡ್ತಾ ಇದ್ದೀವಿ, ಸ್ತ್ರೀ ಶಕ್ತಿ ಸಂಘಕ್ಕೆ ಸಾಲವನ್ನು ಕೊಡ್ತಾ ಇದ್ದೀವಿ। ಈ ಸಂಘದ್ದು ಸುಮಾರು ಒಂದು 25-30 ಕೋಟಿ ರೂಪಾಯಿ ಆಸ್ತಿ ಇದೆ, ಸುಮಾರು ಗೋಡನ್ಸ್ ಇದೆ, ಜಮೀನಿದೆ, ಅನೇಕ ಅಭಿವೃದ್ಧಿಯತ್ತ ಈ ಸಂಘಕ್ಕೆ ಪ್ರಶಸ್ತಿಗಳನ್ನು ಸತತವಾಗಿ 5 ವರ್ಷದಿಂದ ಕೊಟ್ಕೊಂಡು ಬರ್ತಾ ಇದ್ದಾರೆ। ನಾವು ಇದರಾಗ ರಾಜಕಾರಣ ಯಾವತ್ತೂ ಬೆರೆಸಿಲ್ಲ। ಯಾಕೆಂದರೆ ಈ ಸಂಘವನ್ನು ಅಭಿವೃದ್ಧಿ ಮಾಡಬೇಕು, ರೈತರಿಗೆ ಅನುಕೂಲ ಆಗಬೇಕಂತಕ್ಕಂಥ ಒಂದೇ ಉದ್ದೇಶದಿಂದ ಈ ಸಂಘವನ್ನು ಅಭಿವೃದ್ಧಿಯಿಂದ ತೆಗೆದುಕೊಂಡು ಹೋಗ್ತಾ ಇದ್ದೀವಿ। ಈ ಸಾರಿನೂ ಕೆಲವು ಸಮಾಜ ಘಾತಕರು ಅನ್ನಬೇಕಾಗುತ್ತೆ। ಈ ಸಂಘವನ್ನು ಏನಾದರೂ ಮಾಡಿ ಚುನಾವಣೆ ನಡೆಸಲೇಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರು, 1-2-3 ಆದರೂ ಸುಮಾರು 45 ಜನ ನಾಮಪತ್ರ ಹಾಕಿದ್ರು ಚುನಾವಣೆ ಆಗಬೇಕು ಅಂತ। ಈಗ ನಮ್ಮ ಸುತ್ತಮುತ್ತ ಹಿರಿಯ ನಮ್ಮ ಮುಖಂಡರನ್ನ ಗ್ರಾಮಸ್ಥರನ್ನ ಮತದಾರರನ್ನೆಲ್ಲ ಕೂತರಿಸಿ ಈ ಸಂಘ ಈ ರೀತಿ ಅಭಿವೃದ್ಧಿ ಆಗ್ತಾ ಇದೆ, ಚುನಾವಣೆ ಬೇಡ, ಇನಾಮಿನೇಸ್ ಮಾಡೋಣ ಅಂತಕ್ಕಂಥ ಮನವಿಯನ್ನು ಮಾಡಿದೆ। ಪ್ರತಿಯೊಬ್ಬರು ಒಪ್ಪಿ 45 ಜನನೂ ಒಂದೇ ಸಾರಿ ಸೈನನ್ನು ಮಾಡಿ ಈ ಸಂಘದಲ್ಲಿ ಚುನಾವಣೆ ಆಗೋದು ಬೇಡ, ಅವಿರೋಧವಾಗಿ ಆಯ್ಕೆ ಮಾಡಿ ಸಂಘವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ಕೊಟ್ಟು 45 ಜನ ವಾಪಸ್ ತೆಗೆದುಕೊಂಡು ಅವ್ರಿಗೆ ನಾನು ನನ್ನ ಹೃದಯ ಇವತ್ತು ಸೊಸೈಟಿ ನೋಡಿರ್ಬೋದು। ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸುಧಾಕರ್ ಅವ್ರನ್ನ ನಾವು ಮನವಿ ಮಾಡಿ ಇವತ್ತು ಕಾಂಪೌಂಡ್ ಆಗಿರ್ಬೋದು, ಕಾಂಕ್ರೀಟ್ ಆಗಿರ್ಬೋದು, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಗ್ರಾಮದಲ್ಲಿ ಈ ಸೊಸೈಟಿಯಿಂದ ನಾವು ಮಾಡಿದ್ದೀವಿ। ಜನ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ನಾವು ಉಳಿಸ್ಕೊಂಡು ಈ ಸಂಘವನ್ನು ಇನ್ನೂ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗ್ತೀವಿ। ಯಾರು ಈ ಚುನಾವಣೆ ಮಾಡಬೇಕಂತ ಕೆಲವು ಘಾತಕರಿದ್ದರೂ ಅವರು ಚುನಾವಣೆ ಪಕ್ಕದ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ, ಎಲ್ಲ ಆಗಿದ್ದಾರೆ। ತಾವು ಕುತಂತ್ರ ರಾಜಕಾರಣ ಬಿಟ್ಟು
ನಿನ್ನ ಸಂಘವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡು, ನೀಚ ರಾಜಕಾರಣವನ್ನು ಮಾಡೋಕ್ಕೆ ಹೋಗಬೇಡ ಅಂತಕ್ಕಂಥ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸುಮಾರು 20 ವರ್ಷಗಳಿಂದ ಮರಳುಕುಂಟೆ MN ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಇನಾಮಿನೇಷನ್ ಆಗ್ತಾ ಬರ್ತಾ ಇದೆ. ದುಂದು ವೆಚ್ಚ ₹1 ಕೂಡ ದುಂದು ವೆಚ್ಚ ಮಾಡದಂತೆ ಸಹಕಾರ ಕೊಟ್ಟು ಇಲ್ಲಿನ ಸಿಬ್ಬಂದಿ ಕಮಿಟಿ ಕೂಡ ಕಷ್ಟಪಟ್ಟು ಜವಾಬ್ದಾರಿ ತಗೊಂಡು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದ್ರ ಗುರಿ, ನಮ್ಮ ಸಂಘದ ಗುರಿ ಏನಂದರೆ ರೈತರಿಗೆ ಲೋನ್ ಕೊಡಿಸಿ ಅವನ್ನ ಇಂಪ್ರೂವ್ಮೆಂಟ್ ಮಾಡೋದು. ಜಮೀನು ಒಂದು 5 ಎಕರೆ ಜಮೀನಿದೆ, ಅದಕ್ಕೆ ಕಾಂಪೌಂಡ್ ಮಾಡಿಸ್ಬೇಕನ್ನೋದು ಒಂದನೇ ಗುರಿ ಇದೆ. ಆಮೇಲೆ ಅಲ್ಲಿ ಬೋರ್ ಮಾಡಿಸಿ ವ್ಯವಸಾಯಕ್ಕೆ ತಕ್ಕಂಗೆ ಏನು ಕಮರ್ಷಿಯಲ್ ಕ್ರಾಪ್ಸು ಮಾಡಿ ಈ ಸಂಘಕ್ಕೆ ಹೆಚ್ಚಿನ ಲಾಭ ಬರೋಂಗೆ ಮಾಡಿ ನಮ್ಮ ಸ್ವಂತದ ಸೊಸೈಟಿಯಿಂದನೇ ಲೋನ್ ಕೊಡುವಷ್ಟು ಶಕ್ತಿ ತುಂಬಿ ಒಳ್ಳೆಯ ಹೆಸರು ಗಳಿಸಬೇಕು. ಈ 4-5 ಪಂಚಾಯತಿಗೂ ಮತ್ತು ಡಿಸ್ಟಿಕ್ಕಲ್ಲಿ 1ನೇ ಸ್ಥಾನಕ್ಕೆ ಇನ್ನೂ ಹೆಚ್ಚಿನ 1ನೇ ಸ್ಥಾನಕ್ಕೆ ತಗೊಂಡೋಗಿ ಸ್ಟೇಟಲ್ಲೇ ಒಂದು ಹೆಸರು ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲರ ಸಹಕಾರದಿಂದ ನಮ್ಮ ಗುರಿ ಇದೆ ಸರ್. ಇವತ್ತು ಅವಿರೋಧವಾಗಿ ಆಯ್ಕೆ ಕೃತಜ್ಞತೆ ಸಾಕು, ಅದನ್ನು ಮಾತುಗಳಲ್ಲಿ ವರ್ಣನೆ ಮಾಡೋಕ್ಕೆ ಆಗಲ್ಲ. ಅವ್ರ ಮೇಲೆ ನಂಬಿಕೆ ಅದಕ್ಕೆ ಮುಕ್ತಕ್ಕಿಂತ ನಾವು ಅದಕ್ಕೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. 20 ವರ್ಷದಿಂದ ಎಲ್ಲ ಮತದಾರ ಪ್ರಭುಗಳು ಮತ್ತು ನಿರ್ದೇಶಕರು, ಈ 3 ಪಂಚಾಯತಿ ಗ್ರಾಮಗಳವರು ಪ್ರತಿಯೊಬ್ಬರೂ ಸಹಕಾರ ಕೊಟ್ಟು ಸ್ವಂತ ಮನೆ, ನಮ್ಮ ಮನೇಲೂ ಏನೋ ಒಂದು ಸಮಸ್ಯೆ ಬಂದಾಗ ಕುರಿತು ಏನು ಮಾತಾಡ್ತೀವಿ ಬಗೆಹರಿಸ್ತೀವಿ. ಅದೇ ಥರನೇ ಯಾವುದಕ್ಕೂ ಕುಂದು ಕೊರತೆ ಇಲ್ಲದೇ ಈ ಸಂಸ್ಥೆಗೆ ಒಳ್ಳೆ ಸಹಕಾರ ಕೊಟ್ಟು ಕೆಲಸ ಮಾಡ್ತಿದ್ದೀರಾ, ಅವ್ರಿಗೆ ನಂಬಿಕೆಯನ್ನು ಉಳಿಸುವಂತ ಕೆಲಸ ಮಾಡ್ತೀರಾ ನಿಮ್ಮ? ಹೌದೌದು, ನಾವು ಏನು ಬೇಕಾದರೂ ಆ ನಂಬಿಕೆ ಉಳಿಸೋದಕ್ಕೆ ಈ ಎಲ್ಲ ಮುಖಂಡರಿಗೂ ಒಂದು ನಂಬಿಕೆ ತಂದು ಹೆಸರು ಉಳಿಸೋದಕ್ಕೆ ನಾನು ಶಕ್ತಿ ಮೀರಿ ಮಾಡ್ತೀನಿ ಕೆಲಸ. ಥ್ಯಾಂಕ್ ಯು ಸರ್.